ನಮಸ್ಕಾರ. ಬೆಂಗಳೂರು ವಾರ್ತೆಗಳಿಗೆ ಸ್ವಾಗತ. ಇದು ರೆಟ್ರೋ ಶೈಲಿಯ ವಿಶೇಷ ವಾರ್ತಾ ಪ್ರಸಾರ. ದಿನಾಂಕ 24 ಆಗಸ್ಟ್ 2026. ನಾನು ನಿಮ್ಮ ವಾರ್ತಾ ವಾಚಕ. ಇಂದು ಬೆಂಗಳೂರಿನ 5, ಕ್ರೀಡೆಯ 2, ಷೇರುಪೇಟೆಯ 2, ಸರಕು ಮಾರುಕಟ್ಟೆಯ 2 ಮತ್ತು ಸಿನಿಮಾದ 2, ಒಟ್ಟು 13 ಪ್ರಮುಖ ಸುದ್ದಿಗಳನ್ನು ಚಿತ್ರಗಳೊಂದಿಗೆ ಕನ್ನಡದಲ್ಲಿ ನೋಡೋಣ. ಒಟ್ಟು 5 ನಿಮಿಷಗಳ ವಿಶೇಷ ವಾರ್ತೆ. ಮೊದಲ ಸುದ್ದಿ ಬೆಂಗಳೂರಿನಿಂದ. ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಗಂಗ್ವಾರ್ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ. ಬೆಂಗಳೂರು ಮತ್ತು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಏಕಕಾಲಕ್ಕೆ ಶೋಧ ನಡೆದಿದ್ದು, ಅಕ್ರಮ ನೇಮಕಾತಿ ಜಾಲದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಅಧಿಕಾರಿಗಳ ಹೇಳಿಕೆ, ದಾಖಲಾತಿ ಮುಂದುವರೆದಿದೆ. ಎರಡನೇ ಸುದ್ದಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 90 ಕೋಟಿ ಹಗರಣಕ್ಕೆ ಸಂಬಂಧಿಸಿ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ವಿಧಾನಸೌಧದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು, ಪ್ರತಿಪಕ್ಷ ಸರ್ಕಾರದ ರಾಜೀನಾಮೆಗೆ ಒತ್ತಾಯಿಸಿದೆ. ಮೂರನೇ ಸುದ್ದಿ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಬೆಂಗಳೂರಿನ ಐಟಿ ದಂಪತಿಗೆ ಕರ್ನಾಟಕ ಹೈಕೋರ್ಟ್ ಪರಿಹಾರ ಮೊತ್ತವನ್ನು 8.7 ಲಕ್ಷದಿಂದ 53 ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ. ಭವಿಷ್ಯದ ಆದಾಯ ನಷ್ಟ ಮತ್ತು ಚಿಕಿತ್ಸಾ ವೆಚ್ಚವನ್ನು ಪರಿಗಣಿಸಿ ನೀಡಿದ ಈ ತೀರ್ಪು ರಾಜ್ಯದ ಅಪಘಾತ ಪರಿಹಾರ ಪ್ರಕರಣಗಳಿಗೆ ಮಹತ್ವದ ನಿದರ್ಶನವಾಗಿದೆ. ನಾಲ್ಕನೇ ಸುದ್ದಿ. ಬೆಂಗಳೂರಿನ ಉದ್ಯಾನಗಳ ವಾಣಿಜ್ಯೀಕರಣ ಮತ್ತು ಜಮೀನು ಬೇರೆಡೆಗೆ ಬದಲಾಯಿಸುವ ಸರ್ಕಾರದ ಪ್ರಸ್ತಾವನೆ ವಿರುದ್ಧ ನಗರದಲ್ಲಿ ಹಸಿರು ಹೋರಾಟ ತೀವ್ರಗೊಂಡಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈ ವಿಚಾರವಾಗಿ ವಾಗ್ವಾದ ನಡೆದಿದ್ದರೆ, ಪರಿಸರ ಕಾರ್ಯಕರ್ತರು ವಾರಾಂತ್ಯದಲ್ಲಿ ನಗರದ ಪ್ರಮುಖ ಉದ್ಯಾನಗಳಲ್ಲಿ ಸ್ವಚ್ಛತೆ ಮತ್ತು ಜಾಗೃತಿ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಐದನೇ ಸುದ್ದಿ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ 58 ಕಿಲೋಮೀಟರ್ ಬ್ಲೂ ಲೈನ್ ಮೆಟ್ರೋ ಕಾಮಗಾರಿ 2 ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಆಕ್ಸಲ್ ತಾಪಮಾನ ಏರಿಕೆಯಿಂದ 6 ಗಂಟೆ ತಡವಾಗಿ ಸಂಚರಿಸಿದ್ದು, ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ಆರನೇ ಸುದ್ದಿ. ಕ್ರೀಡೆಯಿಂದ. ಜಿಂಬಾಬ್ವೆ ವಿರುದ್ಧದ ಎರಡನೇ ಟಿ20ಯಲ್ಲಿ ಟೀಂ ಇಂಡಿಯಾ 90 ರನ್ಗಳ ಭರ್ಜರಿ ಜಯ ಸಾಧಿಸಿ ಸರಣಿಯನ್ನು ವಶಪಡಿಸಿಕೊಂಡಿದೆ. ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಅರ್ಧಶತಕ ಸಿಡಿಸಿದರೆ, ಅಭಿಷೇಕ್ ಶರ್ಮಾ 3 ವಿಕೆಟ್ ಕಬಳಿಸಿ ಮಿಂಚಿದರು. ಭಾರತ 219 ರನ್ ಗಳಿಸಿ ಎದುರಾಳಿಯನ್ನು 129ಕ್ಕೆ ಕಟ್ಟಿಹಾಕಿತು. ಏಳನೇ ಸುದ್ದಿ. ಶ್ರೀಲಂಕಾ ವಿರುದ್ಧದ ಗಾಲೆ ಟೆಸ್ಟ್ಗೆ ಟೀಂ ಇಂಡಿಯಾಗೆ ಆಘಾತ ಎದುರಾಗಿದೆ. ಯುವ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್ ಬಲಗಾಲಿನ ಹೆಬ್ಬೆರಳಿನ ಗಾಯದಿಂದ ಮೊದಲ ಟೆಸ್ಟ್ನಿಂದ ಹೊರಬಿದ್ದಿದ್ದಾರೆ. ಆಗಸ್ಟ್ 15ರಿಂದ ಆರಂಭವಾಗಲಿರುವ ಮೊದಲ ಟೆಸ್ಟ್ಗೆ ಮಾತ್ರವಲ್ಲ, ಎರಡನೇ ಟೆಸ್ಟ್ಗೂ ಅವರ ಲಭ್ಯತೆ ಅನುಮಾನವಾಗಿದೆ ಎಂದು ಬಿಸಿಸಿಐ ತಿಳಿಸಿದೆ. ಎಂಟನೇ ಸುದ್ದಿ. ಷೇರುಪೇಟೆಯಿಂದ. 7 ದಿನಗಳ ಸತತ ಕುಸಿತದ ನಂತರ ಭಾರತದ ಷೇರುಪೇಟೆ ಚೇತರಿಕೆ ಕಂಡಿದೆ. ನಿಫ್ಟಿ 24,000 ಆಧಾರದಲ್ಲಿ ಬೆಂಬಲ ಪಡೆದು 24,200ರ ಗಡಿ ದಾಟಿದೆ. ಸೆನ್ಸೆಕ್ಸ್ 521 ಅಂಕ ಜಿಗಿದು 78,285ರಲ್ಲಿ ಮುಕ್ತಾಯವಾಯಿತು. ಹೂಡಿಕೆದಾರರಿಗೆ ಒಂದೇ ದಿನ 2 ಲಕ್ಷ ಕೋಟಿ ಲಾಭ ಬಂದಿದೆ. ಒಂಬತ್ತನೇ ಸುದ್ದಿ. ನಾಳಿನ ಮಾರುಕಟ್ಟೆಗೆ ನಿಫ್ಟಿಗೆ 24,000ದಿಂದ 24,050ರವರೆಗೆ ಬಲವಾದ ಬೆಂಬಲವಿದ್ದು, 24,350ರಿಂದ 400ರವರೆಗೆ ಪ್ರತಿರೋಧವಿದೆ ಎಂದು ತಜ್ಞರು ತಿಳಿಸಿದ್ದಾರೆ. ಬ್ಯಾಂಕ್ ನಿಫ್ಟಿಗೆ 58,000 ಪ್ರಮುಖ ಮಟ್ಟ. ಗುರುವಾರ ವಿದೇಶಿ ಹೂಡಿಕೆದಾರರು 135 ಕೋಟಿ ಮಾರಿದರೆ, ದೇಶೀಯ ಹೂಡಿಕೆದಾರರು 1,609 ಕೋಟಿ ಖರೀದಿಸಿದ್ದಾರೆ. ಹತ್ತನೇ ಸುದ್ದಿ. ಸರಕು ಮಾರುಕಟ್ಟೆಯಿಂದ. ಚಿನ್ನದ ಬೆಲೆ ಗಗನಕ್ಕೇರಿದ್ದು, ಇಂದು 24 ಕ್ಯಾರೆಟ್ 10 ಗ್ರಾಂಗೆ 1,57,944 ರೂಪಾಯಿಗೆ ತಲುಪಿದೆ. ಕಳೆದ ಒಂದು ತಿಂಗಳಲ್ಲಿ 11.7ರಷ್ಟು ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಬೆಳ್ಳಿ ಬೆಲೆ ಕೆಜಿಗೆ 2,42,000ಕ್ಕೆ ಏರಿದ್ದು, ಹೂಡಿಕೆದಾರರ ಗಮನ ಸೆಳೆದಿದೆ. 11ನೇ ಸುದ್ದಿ. ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ತಂಪಾಗಿದ್ದು, ಬ್ರೆಂಟ್ ಕಚ್ಚಾ ತೈಲ ಬ್ಯಾರೆಲ್ಗೆ 76.6ರಷ್ಟು ಡಾಲರ್ಗೆ ಕುಸಿದಿದೆ. ಅಮೆರಿಕದ WTI ತೈಲ 72.79 ಡಾಲರ್ಗೆ ಇಳಿದಿದೆ. ಇನ್ನೊಂದೆಡೆ ಬೆಳ್ಳಿ ಕೈಗಾರಿಕಾ ಬೇಡಿಕೆ, ವಿಶೇಷವಾಗಿ ಸೌರ ಫಲಕ ಮತ್ತು ಎಲೆಕ್ಟ್ರಾನಿಕ್ಸ್ನಿಂದಾಗಿ ಚಿನ್ನಕ್ಕಿಂತ ಹೆಚ್ಚು ಏರುವ ನಿರೀಕ್ಷೆಯಿದೆ ಎಂದು ವಿಶ್ಲೇಷಕರು ತಿಳಿಸಿದ್ದಾರೆ. 12ನೇ ಸುದ್ದಿ. ಸಿನಿಮಾ ಲೋಕದಿಂದ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ರಂದು ವಿಶ್ವದಾದ್ಯಂತ 12,000 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಲಿದೆ. ಕೆಜಿಎಫ್ ಚಾಪ್ಟರ್ 2 ನಂತರ ಯಶ್ ಮೊದಲ ದೊಡ್ಡ ಸಿನಿಮಾ ಇದಾಗಿದ್ದು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭಾರೀ ನಿರೀಕ್ಷೆ ಮೂಡಿಸಿದೆ. ಗೀತು ಮೋಹನ್ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ, ನಯನತಾರಾ ಸೇರಿದಂತೆ ದೊಡ್ಡ ತಾರಾಬಳಗವಿದೆ. 13ನೇ ಸುದ್ದಿ. ಯಶ್ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನವೇ ದಾಖಲೆ ಬರೆದಿದೆ.
ಬುಕ್ಮೈಶೋನಲ್ಲಿ 10 ಲಕ್ಷ ಆಸಕ್ತಿ ದಾಟಿ 14ನೇ ಭಾರತೀಯ ಸಿನಿಮಾ ಎನಿಸಿಕೊಂಡಿದೆ. ಕೆಜಿಎಫ್ 2 ನಂತರ ಯಶ್ಗೆ ಇದು 2ನೇ ದಾಖಲೆ. ಟ್ರೇಲರ್ 24 ಗಂಟೆಯಲ್ಲಿ 50 ಮಿಲಿಯನ್ ವೀಕ್ಷಣೆ ಮತ್ತು 10 ಲಕ್ಷ ಲೈಕ್ ಪಡೆದು ಕೆಜಿಎಫ್ 2 ನಂತರ ಅತಿ ಹೆಚ್ಚು ವೀಕ್ಷಣೆ ಪಡೆದ ಯಶ್ ಟ್ರೇಲರ್ ಎನಿಸಿಕೊಂಡಿದೆ. ಇವು ಇಂದಿನ 13 ಪ್ರಮುಖ ಸುದ್ದಿಗಳು. ಬೆಂಗಳೂರು ಕ್ರೀಡೆ, ಷೇರುಪೇಟೆ, ಸರಕು ಮತ್ತು ಸಿನಿಮಾ ಲೋಕದಿಂದ. ನಾಳೆ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಿಮ್ಮ ಪ್ರೀತಿಯ ಬೆಂಬಲಕ್ಕೆ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.